ನಮಸ್ಕಾರ ಸ್ನೇಹಿತರೆ, ನಾಲೆಡ್ಜ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಹಾಗಾದರೆ ಬನ್ನಿ ಕತೆನ ಸ್ಟಾರ್ಟ್ ಮಾಡೋಣ. ನಮ್ಮ ಪಕ್ಕದ ಮನೆಯ ಆಂಟಿ ನಮ್ಮನ್ನು ನೋಡಿದರು. ಆಗ ನನಗೆ ತುಂಬ ಭಯವಾಯಿತು. ಎಲ್ಲಿ ನನ್ನ ತಂದೆ ತಾಯಿಗೆ ಈ ವಿಷಯವನ್ನು ಹೇಳುತ್ತಾರೆ ಎಂದು ಗಾಬರಿಯಾಯಿತು. ಆಗ ಅವನು, ನೀನು ಗಾಬರಿಯಾಗಬೇಡ, ನಾನು ನಿನ್ನ ಜೊತೆ ಇರ್ತೀನಿ ಎಂದು ಹೇಳಿ ನನ್ನನ್ನು ಸಮಾಧಾನ ಮಾಡಿದ. ನಾನು ಸ್ವಲ್ಪ ಹೆದರುತ್ತಾ ಮನೆಗೆ ಹೋದೆ. ಅಲ್ಲಿ ನಮ್ಮ ಪಕ್ಕದ ಮನೆಯ ಆಂಟಿ ನಮ್ಮ ಮನೆಗೆ ಬಂದಿದ್ದರು. ನಾನು ಇನ್ನೂ ಹೆದರುತ್ತಾ ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕಿಕೊಂಡೆ. ಸ್ವಲ್ಪ ಸಮಯದ ನನ್ನ ಅಮ್ಮ ಕರೆದರು. ನಾನು ಭಯಪಡುತ್ತಾ ಅಮ್ಮ ಏನು ಎಂದು ಕೇಳಿದೆ. ಆಗ ಅಮ್ಮ, ಊಟ ಮಾಡು, ನೀನು ಬಂದು ಎಷ್ಟೊತ್ತಾಯಿತು, ಇನ್ನೂ ಊಟ ಮಾಡಿಲ್ಲ ಎಂದು ಹೇಳಿದಳು. ನಾನು ಯಾಕೆ ನಮ್ಮ ಪಕ್ಕದ ಮನೆಯ ಆಂಟಿ ಇನ್ನೂ ಆ ವಿಷಯವನ್ನು ನಮ್ಮ ಅಮ್ಮನಿಗೆ ಹೇಳಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡೆ. ಊಟ ಮಾಡಿ ಮತ್ತೆ ರೂಮಲ್ಲಿ ಹೋಗಿ ಮಲಗಿಕೊಂಡೆ. ಮತ್ತೆ ಬೆಳಗ್ಗೆ ನಮ್ಮ ಪಕ್ಕದ ಮನೆಯ ಆಂಟಿ ಬಳಿ ಹೋದೆ. ಆಂಟಿ, ನೀವು ನನ್ನನ್ನು ಮತ್ತು ನನ್ನ ಹುಡುಗನನ್ನು ನೋಡಿದ ವಿಷಯವನ್ನು ಯಾಕೆ ನನ್ನ ತಂದೆ ತಾಯಿಗೆ ತಿಳಿಸಲಿಲ್ಲ ಎಂದು ಕೇಳಿದೆ. ಆಗ ಆಂಟಿ ಹೇಳಿದರು, ನಾನು ನಿನ್ನ ವಯಸ್ಸಿನಲ್ಲಿ ಇದ್ದಾಗ ನಾನು ಸಹ ಈ ಕೆಲಸಗಳೆಲ್ಲವನ್ನು ಮಾಡಿದ್ದೇನೆ, ಆದರೆ ನಾನು ನಿನ್ನಷ್ಟು ಮುಂದುವರೆದಿಲ್ಲ ಎಂದು ಹೇಳಿದರು. ನನಗೆ ಅರ್ಥವಾಗಲಿಲ್ಲ. ಆಂಟಿ, ನೀವು ಏನು ಹೇಳ್ತಿರೋದು ಎಂದು ಕೇಳಿದೆ. ಆಗ ಆಂಟಿ ಹೇಳಿದರು, ಇಷ್ಟಪಡುವುದು, ಪ್ರೀತಿ ಮಾಡುವುದು ತಪ್ಪಲ್ಲವಮ್ಮ, ಆದರೆ ನಾವು ಯಾರನ್ನು ಇಷ್ಟಪಡ್ತೀವಿ, ನಮ್ಮ ಜೀವನದಲ್ಲಿ ಸಂಗಾತಿಯನ್ನು ಆರಿಸಿಕೊಳ್ಳುವುದರಲ್ಲಿ, ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಎಡವಿಬಿಡ್ತೀವಿ ಎಂದು ಹೇಳಿದಳು. ನೀನು ಪ್ರೀತಿ ಮಾಡು, ಆದರೆ ಅವನೊಂದಿಗೆ ಸುತ್ತಾಡುವುದಕ್ಕೆ ಹೋಗಬೇಡ. ನೀನು ಹೋಗದಿದ್ದರೆ ಅವನು ನಿನ್ನನ್ನು ಇಷ್ಟಪಡುತ್ತಾನೆ, ಅಂದರೆ ಅವನು ನಿಜವಾಗಿಯೂ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ, ಅವನು ನಿನ್ನನ್ನು ಮದುವೆಯಾಗಲು ಇಚ್ಛಿಸುತ್ತಾನೆ ಎಂದು ಅರ್ಥ. ಆದರೆ ನೀನು ಹೋಗಲಿಲ್ಲ ಎಂದು ಹೇಳಿದಾಗ ಅವನು ನಿನ್ನ ಬಲವಂತ ಮಾಡಿದರೆ ಮತ್ತು ನಿನ್ನ ಮೇಲೆ ರೇಗಾಡಿದರೆ ಅವನು ನಿನ್ನನ್ನು ಪ್ರೀತಿಸುತ್ತಿಲ್ಲ, ಬರೀ ನಿನ್ನ ಮೇಲೆ ವ್ಯಾಮೋಹ ಪಡುತ್ತಿದ್ದಾನೆ ಎಂದು ಅರ್ಥ ಎಂದು ಹೇಳಿದಳು. ನಾನು ಅಲ್ಲಿಂದ ಸ್ಕೂಲಿನ ಕಡೆ ಹೊರಟೆ. ಹೀಗೆ ದಾರಿಯಲ್ಲಿ ಸಾಗುತ್ತಿರುವಾಗ ನನಗೆ ನನ್ನ ಆಂಟಿ ಹೇಳಿರುವ ಒಂದೊಂದು ಮಾತು ಸರಿ ಎನಿಸಿತು. ಆಂಟಿ ಹೇಳಿದ ಮಾತನ್ನು ಕೇಳಿ ನೋಡೋಣ, ಆವಾಗ ನನ್ನವನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಾನೆ ಇಲ್ಲ ಎಂದು ತಿಳಿಯುತ್ತದೆ ಎಂದು ಯೋಚಿಸುತ್ತಾ ನಡೆಯುತ್ತಿದ್ದೆ. ಆಗ ತಾನೇ ನನ್ನ ಮುಂದೆ ಪ್ರತ್ಯಕ್ಷವಾದ. ನಾನು ಅವನನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದೆ. ಅವನು, ಯಾಕೆ ನೀನು ಈ ರೀತಿ ನನ್ನನ್ನು ನೋಡುತ್ತಿರುವೆ ಎಂದು ಹೇಳಿದ. ನಾನು ಸುಮ್ಮನೆ ಎಂದು ಹೇಳಿದೆ. ಸರಿ, ಹಾಗಾದರೆ ನಾವು ಇವತ್ತು ಮೂವಿಗೆ ಹೋಗೋಣ ಬಾ ಎಂದು ಕರೆದ. ನಾನು ಅದಕ್ಕೆ ಇಲ್ಲ, ನನಗೆ ಇವತ್ತು ಬರಲು ಸಾಧ್ಯವಿಲ್ಲ ಎಂದು ಹೇಳಿದೆ. ಅವನು ತುಂಬ ಹಠ ಮಾಡಿದ್ದನು. ನೀನು ಬರಲೇಬೇಕು ಎಂದು ಹೇಳಿದನು. ನೀನು ಬರೋದಿಲ್ಲ ಎಂದರೆ ನಾನು ನಿನ್ನನ್ನು ಮಾತನಾಡಿಸುವುದಿಲ್ಲ ಎಂದು ಹೇಳಿದನು. ನಾನು ಅವನಿಗೆ ಹೇಳಿದೆ, ನಾನು ನಿನ್ನ ಜೊತೆ ಬಂದರೆ ಮಾತ್ರ ಪ್ರೀತಿನಾ, ಇಲ್ಲ ಎಂದರೆ ಪ್ರೀತಿ ಇಲ್ಲವಾ ಎಂದು ಕೇಳಿದೆ. ಅದಕ್ಕೆ ಅವನು, ಇಲ್ಲ, ಆ ಥರ ಏನೂ ಇಲ್ಲ, ನೀನು ನನ್ನ ಜೊತೆ ಸುತ್ತಾಡಬೇಕು ಎಂದು ಆಸೆಯಿತ್ತು ಅಷ್ಟೇ ಎಂದು ಹೇಳಿದ. ನಾನು ಆಗ ಹೇಳಿದೆ, ನಾನು ಇವತ್ತಿನಿಂದ ನಿನ್ನ ಜೊತೆಯಲ್ಲಿಯೇ ಸುತ್ತಾಡುವುದಕ್ಕೆ ಬರುವುದಿಲ್ಲ. ನನಗೆ ಓದುವುದರ ಬಗ್ಗೆ ತುಂಬ ಆಸಕ್ತಿ ಇದೆ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಎಂದು ಹೇಳಿದೆ. ಅವನು, ಯಾಕೆ ಈ ರೀತಿಯೆಲ್ಲ ಮಾತನಾಡುತ್ತೀಯ, ನಾನೆಂದರೆ ನಿನಗೆ ಇಷ್ಟವಿಲ್ಲವೆಂದು ಹೇಳಿದ. ನಾನು ಅದಕ್ಕೆ ಹೇಳಿದೆ, ನಾನಿನ್ನೂ ಓದಬೇಕು, ನನಗೆ ತುಂಬ ಜವಾಬ್ದಾರಿಗಳು ಇವೆ, ಆ ಎಲ್ಲ ಆಸೆಗಳು ಈಡೇರಿಸಿದ ಮೇಲೆ ನಾನು ನಿನ್ನೊಂದಿಗೆ ಮದುವೆ ಆಗುತ್ತೇನೆ ಎಂದು ಹೇಳಿದೆ. ಆಗ ಅವನು ನನ್ನ ನೋಡದೆ ಸುಮ್ಮನೆ ಹೋದ. ಆಗ ನನಗೆ ಅನಿಸಿತು, ಆಂಟಿ ಹೇಳಿದ್ದು ಸರಿ ಇದೆ ಎಂದು. ನಾನು ನನ್ನ ಜೀವನದಲ್ಲಿ ಸಂಗಾತಿಯನ್ನು ತಪ್ಪಾಗಿ ಆಯ್ಕೆ ಮಾಡಿದ್ದೇನೆ ಎಂದು ತಿಳಿಯಿತು. ಮತ್ತೆ ಅಂದು ಹೋದವನು ಮತ್ತೆ ನನ್ನನ್ನು ತಿರುಗಿ ಸಹ ನೋಡಲಿಲ್ಲ. ಅಂದಿನಿಂದ ಅವನು ಕಾಣೆಯಾದ. ಮತ್ತೆ ಅವನು ಎಂದಿಗೂ ಸಹ ಬರಲೇ ಇಲ್ಲ. ಆಗ ನನಗೆ ತಿಳಿಯಿತು, ಇದೆಲ್ಲ ವ್ಯಾಮೋಹಕ್ಕಾಗಿ ಮಾಡಿದ್ದಾನೆ ಎಂದು. ನಾನೇನಾದರೂ ಅವನ ಜೊತೆ ಸುತ್ತಾಡಿದ್ದರೆ ನನ್ನ ಜೀವನ ಹಾಳಾಗುತ್ತಿತ್ತು ಮತ್ತು ನನ್ನ ತಂದೆ ತಾಯಿಗೆ ನೋವಾಗುತ್ತಿತ್ತು ಮತ್ತು ನನ್ನ ಓದು ಕೂಡ ಹಾಳಾಗುತ್ತಿತ್ತು. ಸದ್ಯ ಹೇಗೋ ಆಂಟಿ ಮಾತಿಂದ ನನ್ನ ಜೀವನ ಬದಲಾಯಿತು. ನಾನು ಈಗ ಮೊದಲಿನಂತೆ ಓದುತ್ತಿದ್ದೇನೆ ಹಾಗೂ ನನ್ನ ತಂದೆ ತಾಯಿ ಜೊತೆ ನಾನು ಸಂತೋಷವಾಗಿದ್ದೇನೆ. ಎಂದಿಗೂ ನಾನು ಈ ತಪ್ಪನ್ನು ಮಾಡಲಾರೆ. ನಾನು ನನ್ನ ತಂದೆ ತಾಯಿ ನೋಡಿದ ವರನನ್ನೇ ಮದುವೆ ಆಗುತ್ತೇನೆ ಎಂದು ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ. ಹೀಗೆ ನಮ್ಮ ಹದಿಹರೆಯದ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರಲು ಹೊಸ ಪರಿಚಿತರು ಬರುತ್ತಾರೆ, ಆದರೆ ಅವರು ಕೇವಲ ಪರಿಚಿತರಾಗಿರುತ್ತಾರೆ ಅಷ್ಟೇ.
ನಮ್ಮ ಜೀವನ ಹಾಳು ಮಾಡಲು ಹಲವಾರು ಜನ ಕಾಯುತ್ತಿರುತ್ತಾರೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡದೆ ನಮ್ಮ ಗುರಿಯನ್ನು ತಲುಪಬೇಕು. ಹಾಗೆ ನಾನು ಕೂಡ ನನ್ನ ಗುರಿಯನ್ನು ತಲುಪಿದೆ. ನಾನು ನನ್ನ ಗುರಿಯನ್ನು ತಲುಪಲು ಮುಖ್ಯ ಕಾರಣ ಯಾರು ಎಂದರೆ ನಮ್ಮ ಪಕ್ಕದ ಮನೆಯ ಆಂಟಿ. ಅವರು ಆ ದಿನ ನನಗೆ ಬುದ್ಧಿವಾದ ಹೇಳದಿದ್ದರೆ ನನ್ನ ಜೀವನ ಇವತ್ತು ಹಾಳಾಗುತ್ತಿತ್ತು. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾರಾದರೂ ಒಂದು ಒಳ್ಳೆಯ ಮಾತನ್ನು ಹೇಳಿದರೆ ದಯವಿಟ್ಟು ಅದನ್ನು ತಿರಸ್ಕರಿಸದೆ ಗಮನಕ್ಕೆ ತೆಗೆದುಕೊಳ್ಳಿ ಎಂದು ಕೇಳುತ್ತೇನೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿರಿ.